ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್ ನಡೀತಾ ಇದೆ. ಕಮಿಷನರ್ ಕಚೇರಿ ಮುಂದೆ ಕಾರನ್ನ ನಿಲ್ಲಿಸಿ ಬಿಲ್ಡಪ್ ಕೊಟ್ಟಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಅಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಬಿಲ್ಡಪ್ ತಗೊಂಡಿದ್ದಾರೆ. ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್. ಕಮಿಷನರ್ ಕಚೇರಿ ಮುಂದೆ ಕಾರನ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ. ಸಚಿವ ಜಿ ಪರಮೇಶ್ವರ್ ರೀತಿ ಮಗಳಿನಿಂದಲೂ ಕೂಡ ಬಿಲ್ಡಪ್. ಬೇರೆ ಯಾವ ಕಾರುಗಳ ಪಾರ್ಕಿಂಗ್ಗಿಲ್ಲ ಅವಕಾಶ. ಆದ್ರೆ ಗೃಹ ಮಂತ್ರಿ ಮಗಳೆಂಬ ಕಾರಣಕ್ಕೆ ವಿನಾಯಿತಿ. ಇದು ಹೆಂಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್ ಜೋರಾಗಿ ನಡೀತಾ ಇದೆ. ಕಮಿಷನರ್ ಕಚೇರಿಯ ಮುಂದೆ ಕಾರ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಕಾರ್ನ ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ. ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಹೆಂಗ ಬೇಕಾದ್ರೂ ಇರಬಹುದು. ಗೃಹ ಸಚಿವರ ಮಗಳು ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದಾ? ಇವ್ರಿಗೆ ಯಾವ್ದಾದ್ರು ಸಾಂವಿಧಾನಿಕ ಹುದ್ದೆ ಏನಾದ್ರೂ ಸಿಕ್ಕಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಅದೊಂದು ಕ್ಲಾರಿಟಿನ ಮೇಡಮ್ ಕೊಟ್ಬಿಡ್ಬೇಕಾಗತ್ತೆ. ಯಾಕೆಂತಂದ್ರೆ ಗೊತ್ತಿಲ್ವಲ್ಲ, ಏನಾದ್ರೂ ಸಾಂವಿಧಾನಿಕ ಹುದ್ದೆ ಏನಾದ್ರೂ ಕೊಟ್ಟಿದ್ದಾರಂತ. ನಮಗಂತೂ ಗೊತ್ತಿಲ್ಲ ಯಾವ್ದಾದ್ರು ಹುದ್ದೆ ಕೊಟ್ಟಿರೋಂತ ವಿಚಾರ. ಈ ರೀತಿಯಾಗಿ ಬಿಲ್ಡಪ್ ತಗೊಳ್ಳೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೂ ಉತ್ತರ ಕೊಡ್ಲಿ ಅಂದ್ರೆ ಪರವಾಗಿಲ್ಲ, ಸಾರ್ವಜನಿಕರಿಗಾದ್ರೂ ಉತ್ತರ ಕೊಡ್ಲೇಬೇಕಾಗತ್ತೆ. ಕಮಿಷನರ್ ಕಚೇರಿ ಮುಂದೆ ಕಾರ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಕಾರಲ್ಲಿ ನಿಂತಿದೆ ಅಂತ. ಯಾರಾದ್ರೂ ಸಾರ್ವಜನಿಕರು ಹೋದ್ರೆ ಹಿಂಗೇನಾದ್ರೂ ಕಾರ್ ನಿಲ್ಸಿದ್ರೆ ಸುಮ್ನಿರ್ತಾರ? ಸೆಕ್ಯೂರಿಟಿಗಳೇ ಹೇಳ್ತಾರೆ, ತೆಗಿರಿ ನಿಮ್ ಕಾರ್ನ, ಇಲ್ಲಿ ಯಾಕ್ರಿ ನಿಲ್ಸಿದ್ದೀರಾ, ನಿಮ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದಿಲ್ಲ ಕಾರ್ ನಿಲ್ಸಕ್ಕೆ, ತೆಗಿರಿ ಫಸ್ಟ್ ಅಂತ ಬೈತಾರೆ ಸೆಕ್ಯೂರಿಟಿಗಳು. ಆದ್ರೆ ಇಷ್ಟರ ಮಟ್ಟಿಗೆ ಕಾರ್ ನಿಲ್ಸಿದ್ರು ಕೂಡ ಯಾರು ಕೇಳ್ತಾ ಇಲ್ವಾ? ಏನಾದ್ರೂ ಸಾಂವಿಧಾನಿಕ ಹುದ್ದೆ ಏನಾದ್ರೂ ಇವರಿಗೆ ಸಿಕ್ಕಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಸಚಿವ ಜಿ ಪರಮೇಶ್ವರ್ ರೀತಿ ಮಗಳಿನಿಂದಲೂ ಕೂಡ ಬಿಲ್ಡಪ್ ಅನ್ನ ನೀಡಲಾಗ್ತಾ ಇದೆ. ಬೇರೆ ಯಾವ ಕಾರುಗಳ ಪಾರ್ಕಿಂಗು ಕೂಡ ಅಲ್ಲಿ ಅವಕಾಶವೇ ಇಲ್ಲ. ನೀವು ಗಮನಿಸ್ತಾ ಇರಬಹುದು, ಬೇರೆ ಯಾವ್ದಾದ್ರು ಕಾರ್ ತಗೊಂಡ್ ಬಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೇ ಇಲ್ಲ. ಇನ್ ಹೆಂಗ್ ಪಾರ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಪರಮೇಶ್ವರ್ ಅವರ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ವಿನಾಯಿತಿ ಕೊಡ್ತಾ ಇದ್ದಾರಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಅವ್ರಿಗೆ ಉತ್ತರ ಕೊಡಬೇಕು. ಏನಾದ್ರು ಸಾರ್ವಜನಿಕರು ಅಲ್ಲಿ ಹೋದ್ರೆ ಸಾಕು, ಯಾರಾದ್ರೂ ಜನಸಾಮಾನ್ಯರು ಹೋದ್ರೆ ಹೋಗ್ರಿ ಸೈಡ್ಗೆ ಅಂತ ಕಳಿಸ್ತಾರೆ ಸೆಕ್ಯೂರಿಟಿಗಳು. ಕಮಿಷನರ್ ಕಚೇರಿ ಮುಂದೆ ಐಷಾರಾಮಿ ಕಾರ್ನ ನಿಲ್ಲಿಸಿ ಬಿಲ್ಡಪ್. ಪೊಲೀಸ್ ಆಯುಕ್ತರ ಕಚೇರಿ ಮುಂದೆಯೇ ಪಾರ್ಕಿಂಗ್. ಎಷ್ಟು ಸರಿ ಹಾಗಾದ್ರೆ ಇದು? ಗೃಹ ಮಂತ್ರಿ ಪರಮೇಶ್ವರ್ ಮಗಳ ನಡೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪರಮೇಶ್ವರ್ ಪುತ್ರಿ ಆದ್ರೇನು, ಅವರಿಗೆ ಯಾವ ಪವರ್ ಇದೆ? ಇದೇ ರೀತಿ ಸಾರ್ವಜನಿಕರ ವಾಹನಗಳಿಗೂ ಕೂಡ ಅವಕಾಶ ಕೊಡ್ತಾರ ಅಂತ ಸಾರ್ವಜನಿಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಜನರು ಕೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆಯನ್ನ. ಉತ್ತರ ಕೊಡ್ತಾರಾ ಪರಮೇಶ್ವರ್ ಅವರು, ಅಥವಾ ಏನಾದ್ರು ಕಮಿಷನರ್ ಸೀಮಾ ಲಾಟ್ಕರ್ ಅವರು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರಾ ಅಂತ ನೋಡ್ಬೇಕಾಗತ್ತೆ. ಸಾರ್ವಜನಿಕರು ಮಾಡ್ತಾರಂತ ಪ್ರಶ್ನೆ. ಏನಾದ್ರು ಸಾರ್ವಜನಿಕರು ಬಂದಲ್ಲಿ ಏನಾದ್ರು ಕಚೇರಿಯ ಮುಂದೆ ನಿಂತ್ರೆ ಅಲ್ಲಿ ಹೋಗ್ರಿ, ಬರ್ತಾರೆ, ಬಂದ್ಮೇಲೆ ಬಂದು ಮೀಟ್ ಮಾಡಿವ್ರಂತೆ, ಯಾಕೆ ಇಲ್ಲಿ ಬಾಗಿಲಲ್ಲಿ ನಿಂತಿದ್ದೀರಾ, ಸೈಡ್ ಹೋಗ್ರಿ ಅಂತ ಕಳಿಸ್ತೀರಾ ಸಾರ್ವಜನಿಕರನ್ನ? ಒಂದ್ ವೇಳೆ ಅಲ್ಲಿ ಏನಾದ್ರೂ ಇದ್ರೂ ಕೂಡ ನಿಂತ್ಕೊಳ್ರಿ, ಅವ್ರು ಏನೋ ಕೆಲಸದಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ, ನಿಮ್ಮನ್ನ ಕರೆದಾಗ ನೀವು ಹೋಗ್ರಿ ಅಂತ ಹೇಳ್ತೀರಾ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸಾರ್ವಜನಿಕರು ಕಾರ್ ಬಿಡಿ ಸ್ವಾಮಿ, ಯಾವ್ದಾರು ಒಂದು ಟೂ ವೀಲರ್ ತಗೊಂಡ್ ಬಂದ್ರು ಕೂಡ ನಿಲ್ಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ತಗೊಂಡ್ ಹೋಗ್ರಿ ನಿಮ್ದು ಗಾಡಿನ ಅಂತ ಬೈದ್ ಕಳಿಸ್ತೀರಾ. ಅಂಥದ್ರಲ್ಲಿ ಅಲ್ಲಿ ಬೇರೆ ವಾಹನಗಳು ಬಂದ್ರೆ ಪಾರ್ಕಿಂಗ್ ಜಾಗನೇ ಇಲ್ಲ. ಅಷ್ಟರ ಮಟ್ಟಿಗೆ ತಾವು ಬಿಲ್ಡಪ್ ತಗೊಳ್ಳಿಕ್ಕೆ ಅನ್ಬಿಟ್ಟು ಅಷ್ಟು ಕಾರ್ ನಿಲ್ಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡೋರಲ್ಲಿ ಯಾರು ಇರ್ಲಿಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಪಾರ್ಕಿಂಗ್ ಮಾಡಿರೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಪರಮೇಶ್ವರ್ ಅವರೇ ಉತ್ತರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರ ಮಗಳೇ ಆಗಿರೋದ್ರಿಂದ ಅವರೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಒಂದು ದೊಡ್ಡ ಹುದ್ದೆಯಲ್ಲಿರುವಂತವ್ರು ಅವ್ರ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಸೀಮಾ ಲಾಟ್ಕರ್ ಅವರು ಕಮಿಷನರ್ ಅವರು ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನೆ ಇದ್ರ ಆ ಒಂದು ಪ್ರಶ್ನೆಗೆ ಅವರೇ ಉತ್ತರ ಕೊಡ್ಬೇಕಾಗತ್ತೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈ ರೀತಿಯಾಗಿ ಹೋಗಿ ದರ್ಪ ತೋರಿಸೋದು ಎಷ್ಟು ಸರಿ? ಪರಮೇಶ್ವರ್ ಅವರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ, ಗೃಹ ಸಚಿವರಾಗಿದ್ದಾರೆ. ಮಗಳಿಗೆ ಏನಾದ್ರೂ ಸಾಂವಿಧಾನಿಕ ಹುದ್ದೆ ಇದೆಯಾ? ನಮಗಂತೂ ಗೊತ್ತಿಲ್ಲ. ಏನಾದ್ರೂ ಸಾಂವಿಧಾನಿಕ ಹುದ್ದೆ ಇದ್ರೆ ಸಾರ್ವಜನಿಕರು ಏನಾದ್ರೂ ಅಲ್ಲಿ ಹೋದ್ರೆ ತೆಗಿರಿ ನಿಮ್ ಗಾಡಿನ ಅಂತ ಮೊದ್ಲು ಹೇಳಿ ತೆಗಿಸ್ತಾರೆ. ಅಂಥದ್ರಲ್ಲಿ ಇವ್ರಿಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯನ? ಸಾರ್ವಜನಿಕರೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಪರಮೇಶ್ವರ್ ಅವರು? అయితే ಏನು ಮೈಸೂರಿಗೆ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಪುತ್ರಿ ಶಾನಾ ಪರಮೇಶ್ವರ್ ಅವರು ಆಗಮಿಸಿದಂತ ವೇಳೆ
ವೈಯಕ್ತಿಕ ವಿಚಾರಗಳಿಗೆ ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿಯನ್ನ ನೀಡಿರ್ತಾರೆ. ಈಗ ಆ ಸಂದರ್ಭದಲ್ಲಿ ಅವರು ಗಾಡಿಯನ್ನ ಪಾರ್ಕಿಂಗ್ ಮಾಡಿದ್ದಂತಹ ಸ್ಥಳ ಇದೀಗ ವಿವಾದವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಪ್ರೋಟೋಕಾಲ್ ಇಲ್ಲದೆ, ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ಲದೆ ಒಂದು ಸರ್ಕಾರಿ ಅಧಿಕಾರಿಗಳು ಒಂದು ಏನಪ್ಪಾ ಕಮಿಷನರ್ನ ಹೊರತುಪಡಿಸಿ ಅಥವಾ ಯಾವುದೇ ಒಂದು ಮಿನಿಸ್ಟರ್ಸ್ ಅಥವಾ ಪ್ರೋಟೋಕಾಲ್ ನಲ್ಲಿ ಬಂದಿರತಕ್ಕಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಜನಪ್ರತಿನಿಧಿಗಳಿಗೆ ಅಷ್ಟೇ ಇರುವಂತಹ ಒಂದು ಸ್ಥಳದಲ್ಲಿ ಇವರು ತಮ್ಮ ಐಷಾರಾಮಿ ಕಾರುಗಳಾಗಿರ್ಬೋದು ಮತ್ತು ಇವರ ಬೆಂಗಾವಲಿಗೆ ಬಂದಿರತಕ್ಕಂತ ಒಂದು ಸಿಬ್ಬಂದಿಗಳ ಕಾರನ್ನು ಕೂಡ ಅಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಸಾರ್ವಜನಿಕರ ಕೆಂಗಣಿಗೂ ಕೂಡ ಗುರಿಯಾಗಿರ್ತಕ್ಕಂತಹದ್ದು. ಕಳೆದ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಇದೇ ಒಂದು ಮೆಟ್ಟಿಲುಗಳ ಮೇಲೆ ಯಾರೋ ಒಂದು ದಂಪತಿ ರೀಲ್ಸ್ ಅನ್ನ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕೇಸ್ ಹಿಡಿದು ಅವರಿಗೆ ದಂಡ ವಿಧಿಸುವಂತಹ ಕೆಲಸಕ್ಕೂ ಕೂಡ ಇದೇ ನಗರ ಪೊಲೀಸರು ಮುಂದಾಗಿದ್ರು. ಆದ್ರೆ ಅವೆಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಇರುವಂತಹ ಕಾನೂನುಗಳು ಈ ರೀತಿಯ ಒಂದು ಪ್ರಮುಖರಿಗೆ ಬಲಾಢ್ಯರಿಗೆ ಇಲ್ವಾ ಅನ್ನುವಂತಹದ್ದು ಇಲ್ಲಿ ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂತಹದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ, ಇಲ್ಲ ಏನೋ ಒಂದು ಇವರಿಗೆ ಏನೋ ಬಲಾಢ್ಯರಿಗೆ ಕೈ ಸೋತು ಸುಮ್ಮನಾಗ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.